ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಸ್ವೀಟಿ ಯೂಟ್ಯೂಬ್ ಚಾನಲ್. ನಾನು ರಶ್ಮಿ. ಈಗಾಗಲೇ ಗೊತ್ತಿರುತ್ತೆ ಈ ಬ್ಲಾಗ್ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ. ತಮ್ಮೆಲ್ಲ ನೀವು ಆಗಲೇ ನೋಡ್ಕೊಂಬಂದಿರ್ತೀರ. ಹೌದು, 3 days ಬ್ಯಾಕ್ ಮಮ್ಮಿ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಾ ಇದ್ದೀವಿ. ಹಾಗಿದ್ರೆ ಈ ಜರ್ನಿ ನಿಮಗೆ ಏನೇನು ಡೀಟೇಲ್ಸ್ ಸಿಗುತ್ತೆ ಅಂದರೆ, ನಮ್ಮ ಫ್ಯಾಮಿಲಿ ಯಾರ್ಯಾರು ಏನೇನು ಆಗಬೇಕು, ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ, ಆ ದೇವಸ್ಥಾನ ಹತ್ರ ಏನು ವೆದರ್ ಇದೆ, ಯಾರ್ಯಾರೆಲ್ಲ ಬರ್ತೀವಿ ಅನ್ನೋದೆಲ್ಲ ಫುಲ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಹಾಗಿದ್ರೆ ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ರೆಡಿ ಆದರೆ ಚೆನ್ನಾಗಿರಲ್ವಾ? ಹಾಗಿದ್ರೆ ರೆಡಿಯಾಗಿ ಬರ್ತೀನಿ, ವೆಯ್ಟ್ ಮಾಡಿ. ಹೇಗೆ ರೆಡಿ ಆಗಿದೆ, ಹೇಗಿದ್ದೀನಿ? ರೆಡಿ. ಈಗ ನಮ್ಮ ರಾಮನಗರದಿಂದ ಬಿಡದಿಗೆ ಹೋಗಬೇಕು. ನನ್ನ ಮಗನ ಅಲ್ಲೇ ಸ್ಕೂಲಿಂದ ಪಿಕಪ್ ಮಾಡ್ತೀನಿ. ಪಿಕಪ್ ಮಾಡಿ ಅಲ್ಲಿಂದ ಬಿಡದಿಗೆ ಹೋಗ್ತೀವಿ. ಹಾಗೆ ಬಿಡದಿಗೆ ಹೋಗೋಕ್ಕೆ ಬಸ್ ಹತ್ತಬೇಕಲ್ವ. ಈಗ ಹೋಗೋಣ ಬನ್ನಿ. ಅಲ್ಲೇ ವಾಕಬಲ್ ಮಾಡ್ಕೊಂಡು ರಾಮನಗರ ಬಸ್ ಸ್ಟಾಪ್ ಬಂದೆ. ಅಲ್ಲೇ ಬರ್ತಾನೆ ನನ್ನ ಮಗನ ಪಿಕಪ್ ಮಾಡಿ ಬಸ್ ಸ್ಟಾಪ್ ಬಂದು ಅಲ್ಲಿ ಏನೋ ಕಾಂಗ್ರೆಸ್ದು ಸಮಾವೇಶ ನಡೀತಾ ಇರುತ್ತೆ, ನಾವು ವಾರ್ತಾಪತ್ರಿಕೆ ಅಂತ. ಅಲ್ಲಿಂದ ಬಸ್ ಬಂತು ಬೆಂಗಳೂರಿಗೆ ಹತ್ಕೊಂಡು ಹೋದ್ವಿ. ಕಾಲ್ ಮಾಡಿ ಬೇಡ ಕೆಂಗೇರಿಗೆ ಬಾ ಅಂತ ಹೇಳ್ದೆ. ಅದಕ್ಕೆ ಕೆಂಗೇರಿಗೆ ಹೋದ್ವಿ. ಅಲ್ಲಿ ಮಗಂಗೆ ಸೀಟ್ ಸಿಗಲಿಲ್ಲ. ಟೈರ್ ಮೇಲೆ ಕುಣಿಸಿದ್ದೆ. ನೋಡಿ ಹೇಗೆ ನೋಡ್ತಿದ್ದಾನೆ, ಚಿನ್ನಿ ಅಂತ ತಕ್ಷಣ ನೋಡ್ತಾನೆ. ಅಲ್ಲಿಂದ ಕೆಂಗೇರಿಯಿಂದ ಅಣ್ಣ ಬಂದಿದ್ದ, ಪಿಕಪ್ ಮಾಡ್ಕೊಂಡು. ಅಲ್ಲೇ ಆಂಟಿ ಮತ್ತು ನನ್ನ ತಂಗಿ ಎಲ್ಲ ಬಂದಿದ್ದರು. ಅವ್ರನ್ನೆಲ್ಲ ಒಟ್ಟಿಗೆ ಪಿಕಪ್ ಮಾಡಿಕೊಂಡು ಅಮ್ಮ ಮನೆಗೆ ಹೋದ್ವಿ. ಅಮ್ಮ ಮನೆ ಕೆಂಗೇರಿ 3rd floor ಇರೋದು, ಅಲ್ಲಿ ಲಿಫ್ಟ್ ಇದೆ. ಮಕ್ಕಳೆಲ್ಲ ಹೋಗ್ತಾಯಿದ್ರು, ಬೇಡ ನಾನು ಹೋಗ್ತೀನಿ ಅಂತ ನನ್ನ ತಂಗಿ ಹೋಗಿ ಅವ್ರನ್ನ ಬಿಟ್ಟು ತಿರುಗಿ ವಾಪಸ್ ಬಂದಳು ಲಿಫ್ಟಲ್ಲಿ. ಲಿಫ್ಟ್ ತುಂಬ ಚೆನ್ನಾಗಿತ್ತು. 3rd floor ಇದ್ದಿದ್ದು ಅಮ್ಮ ಮನೆ ಕೆಂಗೇರಿ ಹತ್ರ. ಲಿಫ್ಟಲ್ಲಿ ಹಂಗೆ ಎಲ್ಲರಿಗೂ ಹಾಯ್ ಮಾಡಿ ಅಂತ ಹೇಳಿದೆ. ನಮ್ಮ ಅಣ್ಣನ ನಿಮ್ಮದೆಲ್ಲ ಬರೀ ಇದೇನೆ ಅಂತ ಬೈತಾ ಇದ್ದ. ನಮ್ಮ ಅಣ್ಣ ಅವನು ಕಾಕಿ ಬಟ್ಟೆ ಹಾಕಿರೋದು, ರೆಡ್ ಸೀರೆ ಹಾಕಿರೋದು ನಮ್ಮ ಆಂಟಿ, ಬ್ಲೂ ಡ್ರೆಸ್ ಹಾಕಿರೋದು ನನ್ನ ತಂಗಿ, ನಮ್ಮ ಆಂಟಿ ಮಗಳು. ಅಲ್ಲಿಂದ ಲಿಫ್ಟ್ ಓಪನ್ ಆಗಿದ ತಕ್ಷಣ ಅಮ್ಮ ಮನೆಗೆ ಹೋದ್ವಿ. ಅಮ್ಮ ಮನೆಗೆ ಹೋಗ್ತಾ ಎಂಟ್ರೆನ್ಸಲ್ಲಿ ನಮ್ಮ ಅಣ್ಣನ ಮಗಳಿದ್ಲು. ಅಣ್ಣನ ಮಗಳಿಗೆ ಹಾಯ್ ಮಾಡಿದೆ. ಹಾಯ್ ಮಾಡಿ ಪುಟ್ಟ ಎತ್ಕೊಂಡು ಹಾಯ್ ಮಾಡು ಬಂಗಾರು ಅಂತಂದರೆ ಹಾಯ್ ಮಾಡ್ತಾಳೆ, ಆದರೆ ಅವಳಿಗೆ ಮೂಡಿರಬೇಕು. ಮೈಂಡ್ ಚೆನ್ನಾಗಿದ್ದರೆ ಹಾಯ್ ಮಾಡ್ತಾಳೆ, ಅಂದರೆ ಮಾಡಲ್ಲ. ಹಾಗೆ ಎಲ್ಲ ಊಟ ಮಾಡಿ ಲಾಸ್ಟಿಗೆ ಎಲ್ಲ ಕ್ಲೀನೆಲ್ಲ ಪ್ಯಾಕ್ ಮಾಡಿ ಎಲ್ಲ ಪಾತ್ರೆ ತೊಳೆದು, ಇದು ನಮ್ಮ ಪೂಜಾ ಹಾಯ್ ಹೇಳ್ತಾಳೆ ನೋಡಿ, ಎಲ್ಲ ಪಾತ್ರೆ ತೊಳೆದು ನೀಟಾಗಿ ಜೋಡಿಸಿ ಹೊರಟ್ವಿ. ಎಲ್ಲರೂ ಹಾಯ್ ಮಾಡೋಣ ಅಂತ. ನಮ್ಮ ದೀಪಕ ಇದ್ದವರು ಇವಳು ಯೂಟ್ಯೂಬ್ ವೀಡಿಯೋ ಹಾಕ್ತಿದ್ದಾಳಲ್ಲಪ್ಪ ಅಂತಂದರೆ ಅದಕ್ಕೆ ದೀಪಕನ ಝೂಮ್ ಹಾಕ್ತೆ. ಹೋಗ್ತಾ ಲಾಸ್ಟಲ್ಲಿ ಆಂಟಿ ಬಂದಿದ್ದರು. ಆಂಟಿನೂ ಹಾಗೆ ಪಿಕಪ್ ಮಾಡಿ ಹೊರಟ್ವಿ. ಟೀಗೆಲ್ಲ ಬ್ಯಾಗೆಲ್ಲ ಲೋಡ್ ಮಾಡಿದ್ದ ಅಣ್ಣ. ಲಿಫ್ಟಲ್ಲಿ ಹೋಗ್ತಾಯಿದ್ದೀವಿ ನೋಡಿ. ಲಿಫ್ಟಲ್ಲಿ ನಮ್ಮ ಅಮ್ಮನ ಮಗಳವಳು ಲಿಫ್ಟಲ್ಲೇ ಚೇರ್ ಬೇಕು ಅಂತ ತೊಗೊಂಡೋಗಿದ್ದಕ್ಕೆ ಲಿಫ್ಟಲ್ಲೇ ಚೇರ್ ಹಾಕೊಂಡು ಕೂತ್ಕೊಂಡು ಹಾಯ್ ಮಾಡ್ತಾಯಿದ್ಲು. ಹಾಗೆ ಎಲ್ಲರಿಗೂ ಹಾಯ್ ಮಾಡಿದೆ. ನಮ್ಮ ಭಾಗ್ಯ ಆಂಟಿ ಫುಲ್ ಜೋಶಲ್ಲಿದ್ದರು, ಹಾಯ್ ಮಾಡಿದ್ರು. ಲಿಫ್ಟ್ ಚೆನ್ನಾಗಿತ್ತು, ಅದಕ್ಕೆ 2-3 ಸಲ ವೀಡಿಯೋ ಮಾಡಿಕೊಂಡೆ. ಅಲ್ಲಿಂದ ಬಂದು ಎಲ್ಲರೂ ಹತ್ತಿದ್ವಿ ಟಿಟಿನ. ಒಬ್ಬೊಬ್ಬರೇ ಬಂದು ಹತ್ತಿದ್ರು. ನಮ್ಮ ಅಣ್ಣಂದು ಇವಾಗಲೂ ಹೀಗೆ ನಿಮ್ದು ಇಬ್ಬರದ್ದು ಬರೀ ವೀಡಿಯೋಸೇ ಮಾಡೋದೇ ಅಂತ ಆಯಿತು. ಅಣ್ಣ ಏನಾದರೂ ಅಂದ್ಕೊಳ್ಳಿ, ನಾನು ಇಷ್ಟನ ಮಾಡಬೇಕು, ನನಗೆ ಇಷ್ಟ ಖುಷಿ ಅಂತ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ವೀಡಿಯೋಸ್ ಹಾಕೋದು ಮತ್ತು ಡ್ಯಾನ್ಸ್ ಮಾಡೋದು ತುಂಬ ಇಷ್ಟ. ಲೈಕ್ ಬರುತ್ತೋ ಸಬ್ಸ್ಕ್ರೈಬ್ ಆಗ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲರಿಗೂ ಮಾಡಬೇಕು ಅಂತ. ನೋಡಿ ಹಾಯ್ ಹೇಳ್ತಿದ್ದಾಳೆ ನಮ್ಮ ಅಣ್ಣನ ಮಗಳು. ಹಾಗೆ ನಮ್ಮ ಆಂಟಿ ಮಗಳು ಹಾಯ್ ಮಾಡಿಸ್ತಾ ಇದ್ದಾಳೆ. ಹಾಗೆ ಎಲ್ಲರೂ ಬಂದು ಜೋಶಲ್ಲಿ ಹತ್ತಿದ್ವಿ ನೋಡಿ. ಇದನ್ನ ಮಗ ಆದಿ, ಇವನು ನಮ್ಮ ಆಂಟಿ ಮಗ ವಿನಯ್ ಅಂತ. ನಮ್ಮ ಭಾಗ್ಯ ಆಂಟಿಗೆ ಮಾತು ಬರಲ್ಲ, ಕೇಳ್ತಾಯಿದ್ರು ಯಾಕೆ ಲೇಟ್ ಬಂದೆ ನೀನು, ಎಷ್ಟೊತ್ತಾಯಿತು ಬರೋಕ್ಕೆ, ನಿನಗೆ ಟೈಮು ಬೇಗ ಬರೋದಲ್ವಾ ಅಂತ ಕೇಳ್ತಾಯಿದ್ರು ಅವ್ರ ಭಾಷೆಯಲ್ಲಿ. ಟೈಮ್ ಇಲ್ಲಿಲ್ಲ, ಬಿಟ್ಟಿದೆ ಹೀಗೆ ಅಂತ ಹೇಳ್ತಾ ಇದ್ದ. ಲಾಸ್ಟಲ್ಲಿ ಎಲ್ಲರೂ ಒಂದು ವೀಡಿಯೋ ತೊಗೊಂಡೆ, ಎಲ್ಲ ಜೋಶಲ್ಲಿ ಹೋಗೋಣ ಅಂತೇಳಿ ಒಂದು ಫೋಟೋ ಕ್ಲಿಕ್ ಮಾಡೋಣ ಅಂತಂದರೆ ಎಲ್ಲ ಸೆಟಲ್ ಆಗ್ತಾಯಿದ್ರು. ಇನ್ನು ಯಾರು ಫೋಟೋಗೆ ಫೋಸ್ ಕೊಡಲಿಲ್ಲ. ಅದಕ್ಕೋಸ್ಕರನೇ ಗುಡ್ಡಮ್ಮನ ಎತ್ಕೊಂಡು ಹಾಯ್ ಮಾಡು ಮಾ ಅಂತಂದರೆ ಹಾಯ್ ಮಾಡಿದ್ಲು. ಕೊನೆಗೆ ಲಾಸ್ಟಲ್ಲಿ ಹಾಯ್ ಗುಂಡಮ್ಮ ಅಂದರೆ ಹಾಯ್ ಅಂತ ಹೇಳಿದ್ಲು. ಒಟ್ಟಿನಲ್ಲಿ ಹಾಯ್ ಮಾಡಿದ್ಲು. ಫುಲ್ ಖುಷಿ ಆಯಿತು. ಹಾಗೆ ಕೆಂಗೇರಿಯಿಂದ ಹೊರಟ್ವಿ ಸಿಗಂದೂರಿಗೆ. ನೈಟ್ ಆಗಿತ್ತು, 8 o'clock ಆಗಿತ್ತು. ಸೊಸೆ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ಲು. ಸ್ವಲ್ಪ ಮಕ್ಕಳಿರೋದ್ರಿಂದ ಅದಕ್ಕೆ 2 ಸೀಟು ತೆಗ್ದುಬಿಟ್ಟಿದ್ವಿ ನಾವು ಮುಂದ್ಗಡೆ ಫ್ರಂಟಲ್ಲಿ. ಡ್ಯಾನ್ಸ್ ಆಡೋಕ್ಕೆ ಮನೆಕೊಳಕ್ಕೂ ಆಗುತ್ತೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ನನ್ನ ಸೊಸೆ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ಲು. ಫಸ್ಟ್ ಕ್ಲಾಪ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಹೇಗೆ ಗೊತ್ತಾ ಡ್ಯಾನ್ಸ್, ಮಕ್ಕಳಿದ್ರೆ ಮಕ್ಕಳನ್ನ ಕರೆದು ಅವಳು ಒಬ್ಬಳೇ ಡ್ಯಾನ್ಸ್ ಆಡಲ್ಲ, ಮಕ್ಕಳನ್ನ ಕರೀತಾಳೆ. ನಮ್ಮ ಆಂಟಿ ಮಗಳನ್ನ ಬಾ ಅಂತ ಕರೆದು ಇಲ್ಲಿ ನಿಂತ್ಕೊ ಅಂತ ಹೇಳಿ ಸನ್ನೆ ಮಾಡಿ ಕರೆದು ಡ್ಯಾನ್ಸ್ ಆಡಿದ್ಲು. ಹಾಗೆ ಒಬ್ಬೊಬ್ಬರನ್ನ ಕರೆದು ಡ್ಯಾನ್ಸ್ ಆಡಿದ್ಲು. ನನ್ನ ಮಗ ಮಾತ್ರ ಡ್ಯಾನ್ಸ್ ಆಡಲೇ ಇಲ್ಲ. ಅವನು ಲಾಸ್ಟಲ್ಲಿ ಬರ್ಬೇಕಾದ್ರೆ ಡ್ಯಾನ್ಸ್ ಆಡ್ದ ನೋಡಿ. ಹೇಗೆ ಕರೆದು ಡ್ಯಾನ್ಸ್ ಆಡಲು, ಸ್ಟೆಪ್ ಹಾಕಲು ಬೀಳ್ತಾ ಇದ್ಲು. ನಮ್ಮ ಅಪ್ಪ ಸ್ವಲ್ಪ ಇಟ್ಕೊಂಡಿದ್ಲು, ಮೊಮ್ಮಗಳು ಬಿದ್ದೋಗ್ತಾಳೆ ಅಂತ ಅಡ್ಡ ಕೈ ಇಟ್ಕೊಂಡಿದ್ರು ನೋಡಿ. ಈಗ ನಮ್ಮ ತಂಗಿ ಮಗನೂ ಬಂದ, ಡ್ಯಾನ್ಸ್ ಆಡ್ದ. ಹೇಗಿತ್ತು ಕಾಮಿಡಿ? ಸೂಪರ್ ಅಲ್ವಾ? ಅದನ್ನ ಮತ್ತೆ ಹಾಗೆ ಕಾಮಿಡಿ ಒಂದಿರಲಿ ಅಂತ ಹಾಕಿದ್ದೀನಿ.
ನಾವು ನೈಟ್ 4 o'clock ನಾವು ಸಿಗಂದೂರಿಗೆ ರೀಚ್ ಆದ್ವಿ. ಲೈನಲ್ಲೇ ನಿಂತಿದ್ವಿ, ಸ್ವಲ್ಪ ಹಾಗೆ ಮನಗಿದ್ವಿ. 8 ಗಂಟೆ ಲಾಂಚ್ ಓಪನ್ ಇಲ್ಲ ಅಂತ ಹೇಳಿದ್ರು. ಸಿಬಿಲ್ ಬಸ್ ಬರ್ತಾರೆ, ಆವಾಗ ಓಪನ್ ಆಗುತ್ತೆ 8 ಗಂಟೆಗೆ ಅಂದರು. ನಾವು ಹೋದಾಗ ಇನ್ನೂ ಬ್ರಿಡ್ಜ್ ಓಪನ್ ಆಗಿರಲಿಲ್ಲ. ನಾವು ಹೋಗಿ ಸ್ಯಾಟರ್ಡೆ, ಮಂಡೇ ಓಪನಿಂಗ್ ಇತ್ತು. ಹೋಗಲಿ ನೆಕ್ಸ್ಟ್ ಟೈಮ್ ಬಂದಾಗ ಬ್ರಿಡ್ಜ್ ಮೇಲೆ ಹೋಗೋದೇ ಅಲ್ವಾ, ಇನ್ನೇನು ಲಾಂಚ್ ಇರಲ್ಲ ಅಂದ್ಕೊಂಡು ಸುಮ್ಮನಾದ್ವಿ. ಲಾಂಚಲ್ಲಿ ತುಂಬ ರಶ್ ಇದ್ದರು, ಕ್ಯೂವಲ್ಲಿ ನಿಂತ್ಕೊಳ್ಳೋರೇ ಇಲ್ಲ, ಎಲ್ಲ ಕ್ಯೂ ಬಿಟ್ಬಿಟ್ಟು ಹೋಗೋರು. ನಾನು ಫಸ್ಟ್ ಬಂದಿದ್ದು ಅಂತ ಹಾಗೂ ನಾವು ಬಿಡದೇ ಕ್ಯೂವಲ್ಲೇ ಬಂದು ಲೈನಾಗಿ ಹೋಗಿ ಲಾಂಚಿಗೆ ಹೋದ್ವಿ. ನೋಡಿ ಲಾಂಚಿಗೆ ಹೋಗ್ತಾಯಿದ್ದು ಸೆಕೆಂಡ್ ಟೈಮ್ ನಾನು ಬಂದಿದ್ದೆ ಸಿಗಂದೂರಿಗೆ. ಚೆನ್ನಾಗಿತ್ತು ಸಿಗಂದೂರು. ಲಾಂಚಲ್ಲಿ ಹೋಗೋದು ತುಂಬ ಖುಷಿ ಇರುತ್ತೆ. ಯಾರೆಲ್ಲ ಹೋಗಿಲ್ಲ ಲಾಂಚಲ್ಲಿ, ಇನ್ನು ಲಾಂಚ್ ಇರಲ್ಲ ಅನಿಸುತ್ತೆ. ಅಂದರೆ ಮಾಮೂಲಿ ನಡ್ಕೊಂಡು ಹೋಗೋರಿಗೆ ಲಾಂಚ್ ಇರುತ್ತೆ, ಬಸ್ಸಲ್ಲಿ ಹೋಗೋರೆಲ್ಲ ಬ್ರಿಡ್ಜ್ ಮೇಲೆ ಹೋಗ್ಬೋದು. ಮೋಸ್ಟ್ಲಿ ಲಾಂಚ್ ಇದ್ದೇ ಇರುತ್ತೆ, ಲಾಂಚಿಗೆ ಕ್ಲೋಸ್ ಮಾಡಲ್ಲ. ಎಲ್ಲ ಹೋಗಿ ಬನ್ನಿ, ಲಾಂಚಲ್ಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಮಳೆ ತಾವದಲ್ಲಿ ಹೋದರೂ ಸ್ವಲ್ಪ ಖುಷಿ ಇರುತ್ತೆ, ಆದರೆ ನೆಗಡಿ ಕೆಮ್ಮು ಆಗ್ಬೋದು ಅನ್ನೋ ಭಯ ಇರುತ್ತೆ. ನೀವು ಮಳೆ ಇಲ್ಲದಿರೋ ಟೈಮಲ್ಲಿ ಹೋದ್ರೂ ಚೆನ್ನಾಗಿರುತ್ತೆ. ಲಾಂಚಲ್ಲಿ ತುಂಬ ನೀರು ತುಂಬಿತ್ತು, ಮಳೆ ಅಂತ ಸಖತ್ತಾಗಿತ್ತು. ಹೋಗ್ತಾ ಮಳೆ ಜಾಸ್ತಿ ಆಗ್ತಿತ್ತು, ಕಮ್ಮಿನೇ ಆಗ್ತಿರ್ಲಿಲ್ಲ. ತುಂಬ ಮಳೆಯಲ್ಲಿ ವಿಡಿಯೋ ಮಾಡಿದ್ದೀನಿ ನೋಡಿ. ಕ್ಯಾಮ್ರಾನೂ ಸ್ವಲ್ಪ ಇದಾಗಿದೆ, ಬ್ರಲ್ಲಾಗಿದೆ. ನೋಡ್ತಾ ಇದ್ದೀರಾ ನೋಡಿ, ಬ್ರಿಡ್ಜು ಹೇಗೆ ಕಟ್ಟಿದ್ದಾರೆ ಅಂದರೆ ಅಪ್ಪ ನೋಡೋಕ್ಕೆ ಜುಮ್ ಅನ್ನತ್ತೆ. ಆ ಸಮುದ್ರದೊಳಗೆ ಅದು ಹೇಗೆ ಕಟ್ಟಿದ್ದಾರೆ ನೋಡಿ. ನನ್ನ ಕ್ಯಾಮ್ರಾ ಹೇಗಾಗಿದೆ ಅಂತ. ಹೋಗ್ತಾ ಮಳೆ ಜಾಸ್ತಿ ಇರೋ ಕ್ಯಾಮ್ರಾ ಸ್ವಲ್ಪ ಬ್ರಲ್ ಆಗ್ತಿದೆ. ತುಂಬ ಮಳೆ ಇತ್ತು, ಮಳೆಯಲ್ಲಂತೂ ತುಂಬ ನೆಂದಿತ್ತು ಮಳೆ, ಮೊಬೈಲಂತೂ. ಹಾಗೂ ವೀಡಿಯೋ ಮಾಡಿದೆ, ತುಂಬ ಮಳೆ ಇತ್ತು. ಹೋಗ್ತಾ ಮಳೆ ಜಾಸ್ತಿ ಆಗ್ತಿತ್ತು. ಮಂಡೇ ಸ್ವಲ್ಪ ಬ್ರಿಡ್ಜ್ ಓಪನ್ ಇರೋದ್ರಿಂದ ಸ್ವಲ್ಪ ಅಲ್ಲೂ ಎಲ್ಲ ರೆಡಿ ಮಾಡ್ತಾಯಿದ್ರು. ಮಂಡೇ ಓಪನ್ ಇದೆ ಅಂತ ನೋಡಿ. ಟಿ ಅಂತೂ ಫುಲ್ಲು ಇದಾಗ್ಬಿಟ್ಟಿತ್ತು ಮಳೆಯಲ್ಲೆಂದು. ಯಾರೂ ಹೋಗಿರಲಿಲ್ಲ ಕೆಳಗಡೆ. ನಮ್ಮ ಅಣ್ಣನ ಹೆಂಡತಿ, ನಮ್ಮ ತಂಗಿ ಬಂದಿಲ್ಲ ಅಷ್ಟೇ. ಅಲ್ಲಿಂದ ಲಾಂಚಿಂದ ಹಿಡಿದು ನೆಕ್ಸ್ಟ್ ಸಿಗಂದೂರ್ಗೆ ಹೋದ್ವಿ. ಸಿಗಂದೂರ್ಗೆ ಹಾಗೆ ಹೋದ್ವಿ. ಸಿಗಂದೂರಲ್ಲೂ ಅಷ್ಟೇ ಹೋಗ್ತಾ ಮಳೆ ಜಾಸ್ತಿನೇ ಆಗ್ತಿತ್ತು, ಕಮ್ಮಿ ಆಗ್ತಿರ್ಲಿಲ್ಲ. ಬೈಕಲ್ಲೆಲ್ಲ ಹೋಗೋರೆಲ್ಲ ಹೋಗ್ತಾಯಿದ್ರು. ಬೈಕಲ್ಲಿ ನೋಡಿ ಹೆಂಗೆ ಹೋಗ್ತಿದ್ದಾರೆ, ನಡ್ಕೊಂಡು ಸಹ ಹೋಗೋರಿದೆ ನೋಡಿ. ನನ್ನ ಕ್ಯಾಮ್ರಾ ಹೇಗಾಯಿತು ಅಂತ. ಕ್ಯಾಮ್ರಾ ಅಂತೂ ಫುಲ್ಲು ಬ್ರಲ್ ಆಗ್ತಿತ್ತು, ಅಂದರೆ ಮಳೆಯಲ್ಲಿ ಅಂದಿತ್ತಲ್ಲ, ಫುಲ್ಲು ಮಳೆನೇ. ಅಂದರೆ ಜೋರಿಲ್ಲ, ಜಿಡಿ ಮಳೆ. ಅದು ವಾತಾವರಣ ಚೆನ್ನಾಗಿತ್ತು ನೋಡೋಕ್ಕೆ. ಮೊಬೈಲ್ ಅಂತೂ ಬ್ರಲ್ ಆಗಿತ್ತು. ಅಲ್ಲೇ ರೆಡಿ ಆದ್ವಿ. ಅಲ್ಲೇ 20 ರೂಪಾಯಿ ಕೊಟ್ಟರೆ ಬಿಸಿನೀರು ಕೊಡ್ತಾರೆ. ಅಲ್ಲೇ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಎಲ್ಲರೂ ಆಲ್ಮೋಸ್ಟ್ ಹೋಗಿದ್ರು. ನಾನು ಲಾಸ್ಟಲ್ಲಿ ರೆಡಿಯಾಗಿ ವೀಡಿಯೋ ಮಾಡೋಕ್ಕೆ ಹೋದೆ. ಎಲ್ಲ ವೀಡಿಯೋ ಮಾಡಿ ಸ್ವಲ್ಪ ಸುಮಾರು ಜನ ಇದ್ದರು, ಅಂದರೆ ಅಷ್ಟು ಕ್ಲೌಡ್ ಇರಲಿಲ್ಲ, ಸುಮಾರಾಗಿದ್ದರು ಜನ. ಮಳೆ ಅಲ್ವಾ, ವೆದರ್ಗೆ ಸ್ವಲ್ಪ ಜನ ಬರ್ತಾರೆ, ಸ್ವಲ್ಪ ಜನ ಬರಲ್ಲ. ವೆದರ್ ನೋಡೋಕ್ಕೂ ಬರ್ತಾರೆ. ಚೆನ್ನಾಗಾಯಿತು ದರ್ಶನ ಚೌಡೇಶ್ವರಿ ಮುಂದೆ. ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಅದಕ್ಕೋಸ್ಕರ ವೀಡಿಯೋ ಈಚೆನೇ ಆದಷ್ಟು ಹೇಗೆ ಅಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಚೆನ್ನಾಗಿತ್ತು. ನಮ್ಮ ಸಿಗಂದೂರು ಅಂತ ಬೋರ್ಡು ಸಹ ಇತ್ತು. ಅಲ್ಲಿ ಅಷ್ಟು ಫೋಟೋ ಕ್ಲಿಕ್ ಮಾಡೋಕ್ಕೂ ಆಗಲಿಲ್ಲ. ಅದು ಹೋಗ್ತಾ ನೋಡಿ, ಸ್ವಲ್ಪ ಅಷ್ಟೊಂದು ಕ್ಲೌಡ್ ಇರಲಿಲ್ಲ. ನಮ್ಮ ಅಣ್ಣ ಅಂತೂ ಸ್ಟಾರ್ಟ್ ಆಯ್ತು ಇವ್ರದ್ದು ವೀಡಿಯೋ ಅಂತಿದ್ದ. ಅವನು ಕೂದಲು ಬಿಟ್ಟಿದ್ದ ನೋಡಿ. ಅವ್ರು ನಮ್ಮ ಅಣ್ಣ, ನಮ್ಮ ತಮ್ಮ, ಅವನು ನಮ್ಮ ಆಂಟಿ ಪಕ್ಕದಲ್ಲಿದ್ದು. ನಮ್ಮ ಅಣ್ಣ ಅಂತೂ ವೀಡಿಯೋ ಸ್ಟಾರ್ಟ್ ಆಯಿತು ಅಂತ ಅವ್ನು ಕೂದಲು ಬಿಟ್ಟಿದ್ದ ಧರ್ಮಸ್ಥಳಕ್ಕೆ ಮುಡಿ ಕೊಡೋಕ್ಕೆ ಅಂತ. ಮಗಳಿಗೂ ಇಬ್ರಿಗೂ ಮುಡಿ ಕೊಡ್ತಾನೆ. ದೇವಸ್ಥಾನದೊಳಗೆ ಗೋಮಾತೆ ಇತ್ತು, ತುಂಬ ಚೆನ್ನಾಗಿತ್ತು. ಗೋಮಾತೆ ಮತ್ತು ಕರು. ಗೋಮಾತೆ ಮಾತ್ರ ಚೆನ್ನಾಗಿತ್ತು, ಹುಲ್ಲಲ್ಲಿ ಮೇಯ್ತಾ ಆಯಿತು. ಅದನ್ನ ವೀಡಿಯೋ ಮಾಡಿಕೊಂಡೆ, ತುಂಬ ಚೆನ್ನಾಗಿತ್ತು. ಇದು ನೋಡಿ, ಇದು ಸಿಗಂದೂರಿನ ಮಂಗಳಾರತಿ. ಪ್ಲೀಸ್ ತೊಗೊಳ್ಳಿ, ಎಲ್ಲರೂ ಅಲ್ಲಲ್ಲೇ ತೊಗೊಳ್ಳಿ. ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ. ನನ್ನ ವೀಡಿಯೋಸ್ ನೋಡೋರಿಗೆ ಎಲ್ಲರಿಗೂ ಒಳ್ಳೇದಾಗಲಿ, ಸಿಗಂದೂರು ತಾಯಿ ಒಳ್ಳೇದು ಮಾಡಲಿ. ಹೀಗಿತ್ತು ಸಿಗಂದೂರಲ್ಲಿ, ತುಂಬ ಚೆನ್ನಾಗಿತ್ತು. ನಮ್ಮ ದೀಪು ಶಾಪಿಂಗ್ ಮಾಡ್ತಾಯಿದ್ರು. ದೇವ್ರಿಗೆ ಹಾಕಿರೋ ಸೀರೆ ಎಲ್ಲ ವ್ಯಾಪಾರ ಮಾಡ್ತಾಯಿದ್ರು. ಇದರಲ್ಲಿ ಯಾವ ಸೀರೆ ತೊಗೊಂಡಿರ್ಬೋದು ಅಂತ ಗೇಸ್ ಹಾಕಿ ಕಮೆಂಟ್ ಮಾಡಿ ನೋಡೋಣ. ಹಾಗೆಲ್ಲ ಈಚೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ಊಟಕ್ಕೆ ಹೋಗಬೇಕಿತ್ತು. ಸಿಗಂದೂರ್ಗೆ ಊಟಕ್ಕೆ ಲಾಸ್ಟ್ ಹೋಗೋಣ ಅಂತಂದ್ಬಿಟ್ಟು ಕೂತಿದ್ವಿ. ಅಲ್ಲೇ ಹಂಗೆ ವೀಡಿಯೋ ಮಾಡಿಕೊಂಡೆ. ಅಲ್ಲಿಂದ ನಡ್ಕೊಂಡು ಹೋಗಿ ಸಿಗಂದೂರ್ಗೆ ಊಟಕ್ಕೆ ಹೋದ್ವಿ. ತಾಯಿ ಊಟ ಚೆನ್ನಾಗಿತ್ತು. ಅಲ್ಲೂ ನಮ್ಮ ಅಣ್ಣನ ಮಗಳಂತೂ ಎಲ್ಲರನ್ನೂ ಮುದ್ದು ಮಾಡ್ತಿದ್ದ ಮಕ್ಕಳು. ಅವಳೇ ಪಾಪು, ಇನ್ನು ಎಲ್ಲ ಮಕ್ಕಳೂ ಮುದ್ದು ಮಾಡ್ತಾಯಿದ್ಲು. ಹಲೋ ಅಂದರೆ ಹಲೋ ಅನ್ನಲಿಲ್ಲ ಅವಳು. ಓಕೆ ಅಂತ ನೆಕ್ಸ್ಟ್ ಕ್ಯೂ ನಿಂತ್ಕೊಂಡು ಎಲ್ಲರೂ ಊಟ ಮಾಡ್ಕೊಂಡು ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ನೆಕ್ಸ್ಟು ಕೊಲ್ಲೂರು ಮೂಕಾಂಬಿಕೆ ಹೋಗೋಣ ಅಂತ ಹೋಗ್ತಾ. ವೆದರ್ ತುಂಬ ಚೆನ್ನಾಗಿತ್ತು, ಮಳೆ ಹೋಗ್ತಿತ್ತಲ್ಲ, ವೆದರ್ ಚೆನ್ನಾಗಿತ್ತು. ಹಾಗೆ ಚಳಿನೂ ಆಗ್ತಿತ್ತು. ಅಲ್ಲಿಂದ ಕೊಲ್ಲೂರಿಗೆ ಹೋಗಿ ಅಲ್ಲೇ ವಾಕಬಲ್ ನಡ್ಕೊಂಡು ಹೋದ್ವಿ. ಅಣ್ಣ ಅಲ್ಲೇ ನಿಲ್ಲಿಸ್ತಾ ಟಿಟಿನ. ಅಲ್ಲೇ ನಿಲ್ಲಿಸ್ಕೊಂಡು ಬೇಗ ದರ್ಶನ ಮಾಡ್ಕೊಬನ್ನಿ, ಬೇಗ ಹೋಗೋಣ, ಕುಂದಾಪುರ ಬೀಚ್ಗೆ ಹೋಗೋಣ ಅಂತ ಹೇಳಿದ್ದ. ಅದಕ್ಕೆ ಬೇಗ ಹೋದ್ವಿ. ಮಳೆ ಬರ್ತಿತ್ತಲ್ಲ, ಅಲ್ಲಿ ನದಿ ತುಂಬ ಜೋರಾಗಿ ಹರಿತಾ ಇತ್ತು, ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ವೀಡಿಯೋ ಮಾಡಿಕೊಂಡೆ, ತುಂಬ ಚೆನ್ನಾಗಿತ್ತು ನದಿ. ಮಂಗಳೂರು ಉಡುಪಿ ಕಡೆ ಸೈಡ್ ಬಂದರೆ ಹೀಗೆ ಮಳೆ ಕಾಲದಲ್ಲಿ ಬಂದರೂ ಅಂತೂ ತುಂಬ ಮಳೆ ಮತ್ತು ನೀರು ತುಂಬ ಜೋರಾಗಿ ಹರಿಯುತ್ತೆ. ಅಲ್ಲಿ ಶಾಪಿಂಗ್ ಎಲ್ಲ ಇತ್ತು ಚೆನ್ನಾಗಿ. ಈ ಶಾಪಿಂಗ್ ಕಡೆ ಇತ್ತು ಅಂತಂದರೆ ಮಕ್ಕಳು ಬಂದರು ಅಂದರೆ ದೇವ್ರು ನೋಡೋಕ್ಕೆ ಬಿಡಲ್ಲ. ಅದು ಕೊಡಿಸು ಇದು ಕೊಡಿಸು ಅಂತಾರೆ. ಆದರೆ ನನ್ನ ಮಗ ಆಟ ಮಾಡಲಿಲ್ಲ. ನಡ್ಕೊಂಡು ಹೋಗಿ ಕೊಲ್ಲೂರು ಮೂಕಾಂಬಿಕೆನ ದರ್ಶನ ಮಾಡಿದ್ವಿ. ಒಂದು ರಶ್ ಇರಲಿಲ್ಲ, ತುಂಬ ಸುಮಾರಾಗಿದ್ದರು ಜನ. ಬೇಗನೆ ಬಿಟ್ಟರು. ಅಲ್ಲೂ ಸ್ವಲ್ಪ ಮೊಬೈಲಲ್ಲೂ ಇರಲಿಲ್ಲ. ಹಾಗೆ ರೆಕಾರ್ಡ್ ಮಾಡಿಕೊಂಡೆ ಈಚೆನೆ.
ಈಚೆನೇ ರೆಕಾರ್ಡ್ ಮಾಡ್ಕೊಂಡು ಸ್ವಲ್ಪ ಒಳಗೆ ರೆಕಾರ್ಡ್ ಮಾಡ್ತಿರ್ತೀನಿ. ಗರ್ಭಗುಡಿಗೆಲ್ಲ ಇರಲಿಲ್ಲ, ಅಲೋ ಇರಲಿಲ್ಲ. ಅಲ್ಲಿ ಫೋಟೋಸ್ ತುಂಬ ಜನ ತೊಗೋತಾಯಿದ್ರು, ವೀಡಿಯೋಸ್ ಮಾಡ್ತಾಯಿದ್ರು ತುಂಬ ಜನ. ಹಾಗೆ ದೇವಸ್ಥಾನ ಕಡೆ ಬಂದು ಅಂದರೆ ಫೋಟೋಸು ವೀಡಿಯೋಸು ಅಂದರೆ ತುಂಬ ಲಾಟ್ ಇರುತ್ತೆ ಮೊಬೈಲಲ್ಲಿ. ಟ್ರಿಪ್ ಹೋಗ್ತಿದ್ದೀವಿ ಅಂದರೆ ಸಾಕು, ತುಂಬ ಲಾಟ್ ಇರುತ್ತೆ ಮೊಬೈಲಲ್ಲಿ. ಹಾಗೆ ಎಲ್ಲ ನೋಡಿ ಕ್ಯೂ ಅಷ್ಟೊಂದು ಇರಲಿಲ್ಲ, ಸ್ವಲ್ಪ ಕ್ಯೂ ಇತ್ತು. ಅಲ್ಲಿ ದರ್ಶನನೂ ಬೇಗ ಆಯಿತು. ಮುಗಿಸ್ಕೊಂಡು ಗೋಪುರ ನೋಡಿಕೊಂಡು ಗೋಪುರ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಅಲ್ಲೇ ಮುಂದೆ ತಾಯಿದು ತೀರ್ಥ ಬರ್ತಾಯಿತ್ತು, ಅದನ್ನು ಸ್ವಲ್ಪ ತಲೆಗೆ ಹಾಕ್ಕೊಂಡು ಹೋದ್ವಿ. ನೋಡಿ ಎಲ್ಲರೂ ತೊಗೋತಾಯಿದ್ರು. ಅಲ್ಲೇ ಹೋಗಿ ನಾವು ಸ್ವಲ್ಪ ತೀರ್ಥನ ತಲೆಗೆ ಹಾಕ್ಕೊಂಡು ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ಮುಂದೆ ನಾವು ಕುಂದಾಪುರ ಬೀಚ್ಗೆ ಹೋಗೋಣ, ಬೇಗ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಉಡುಪಿ ಬೀಚಲ್ಲಿ ನಮಗೆ ಮಳೆ ಇರೋದ್ರಿಂದ ಅಲೋ ಮಾಡಲ್ಲ ಆಡೋಕ್ಕೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಕುಂದಾಪುರ ಬೀಚ್ಗೆ ಹೋಗೋಣ ಅಂತ ಹೋದ್ವಿ. ಅಣ್ಣ ಕರ್ಕೊಂಡು ಹೋದ. ತುಂಬ ಚೆನ್ನಾಗಿತ್ತು ಅಲ್ಲೂ. ಹಾಗೆ ಇದನ್ನು ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ತುಂಬ ಜನ ಇದ್ದರು, ಅಂದರೆ ಜಾಸ್ತಿ ತುಂಬ ಇರಲಿಲ್ಲ, ಸುಮಾರಾಗಿ ಮೀಡಿಯಮ್ ಆಗಿ ಇದ್ದರು ಜನ. ಆಷಾಢ ಅಲ್ವಾ, ಶುಕ್ರವಾರ ಆದರೆ ಜನ ಜಾಸ್ತಿ ಇರ್ತಾರೆ. ನಾವು ಹೋಗಿ ಸ್ಯಾಟರ್ಡೆ ಅಲ್ವಾ, ಅಷ್ಟು ಜನ ಇರಲಿಲ್ಲ. ಹೋಗ್ತಾ ವೆದರ್ ತುಂಬ ಚೆನ್ನಾಗಿತ್ತು. ಫಾಲ್ಸ್ಗಳಂತೂ ತುಂಬ ಚೆನ್ನಾಗಿತ್ತು. ಮಳೆಗಾಲಲ್ಲಿ ಹೋಗೋದೇ ಈ ಫಾಲ್ಸ್ಗಳು ನೋಡೋಕ್ಕೆ. ಹಾಗೆ ನಿಲ್ಲಿಸು ಅಂದರೆ ಅಣ್ಣ ನಿಲ್ಲಿಸಲಿಲ್ಲ, ಯಾಕಂದರೆ ಎಲ್ಲ ಟರ್ನಿಂಗ್ ಅಲ್ವಾ, ಟರ್ನಿಂಗಲ್ಲಿ ಫಾಸ್ಟಾಗಿ ಬರ್ತಿರ್ತಾರೆ, ರೋಡು ಮತ್ತು ಚಿಕ್ಕದು ಆಗಲ್ಲ ಅಂತ ಅಂದ್ಬಿಟ್ಟು ಹಾಗೆ ನೋಡ್ಕೊಳ್ಳಿ ಅಂತ ಸ್ಲೋಗೆ ಹೋಗ್ತಿದ್ದ. ಸ್ಲೋ ಹೋಗೋದು ಸ್ವಲ್ಪ ಕಷ್ಟವೇ, ಯಾಕಂದರೆ ಹಿಂದೆನೇ ಬರ್ತಾ ಇರ್ತಾರೆ ಜನಗಳು. ಅಲ್ಲಿ ಬ್ರಿಡ್ಜ್ಗಳೆಲ್ಲ ಚೆನ್ನಾಗಿತ್ತು. ಬ್ರಿಡ್ಜ್ ಮೇಲೆಲ್ಲ ಮಳೆ ಉಯ್ದು ಎಲ್ಲ ಗಿಡಗಳೆಲ್ಲ ಬಂದುಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಕುಂದಾಪುರ ಹೋಗೋದ್ವಿ ಬೀಚು. ಅಲ್ಲಿ ಬೀಚಲ್ಲಿ ಸ್ವಲ್ಪ ಹೊತ್ತು ಹಾಡಬೇಡಿ, ಬೇಗ ಹಾಡಿ 1 ಅವರ್ 2 ಅವರ್ ಹಾಡಿ ನೆಕ್ಸ್ಟು ಕೃಷ್ಣನ ದೇವಸ್ಥಾನಕ್ಕೆ ಹೋಗೋಣ, ಲೇಟ್ ಆಗುತ್ತೆ, ಇನ್ನು ಶೃಂಗೇರಿಗೆ ಹೋಗಬೇಕು ನೈಟಲ್ಲಿ ಅಂತಂತ ಅಣ್ಣ ಹೇಳಿದ. ಹಾಗೆ ಅಲ್ಲೇ ಸ್ವಲ್ಪ ಆಟ ಆಡಿಕೊಂಡು ಸ್ವಲ್ಪ 1-2-3 ರೀಲ್ಸ್ ಮಾಡ್ಕೊಂಡ್ವಿ. ಆ ರೀಲ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ, ಪ್ಲೀಸ್ ಚೆಕ್ಔಟ್ ಮಾಡಿ. ಈ ರೀಲ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಎಲ್ಲ ವೀಡಿಯೋಸ್ ಮಾಡ್ಕೊಂಡ್ವಿ. ನಮ್ಮ ಅಣ್ಣನ ಮಗಳಂತೂ ಮಣ್ಣಲ್ಲಿ ಚೆನ್ನಾಗಿ ಆಡಲು, ಮತ್ತೆ ತುಂಬ ಚೆನ್ನಾಗಿ ಆಡಿಸ್ತಾಯಿದ್ರು. ಅಲ್ಲೇ ಫೋಟೋಸ್ ಎಲ್ಲ ನೋಡ್ತಾಯಿದ್ವಿ. ಹಾಗೆ ಬಲೆ ಹಾಕಿದ್ರು, ಮೀನು ಬಲೆ. ಅಲ್ಲಿ ಮೀನು ಬಲೆಯಲ್ಲಿ ಮೀನುಗಳೆಲ್ಲ ಹೇಗೆ ಬಂತು ಅಂತ ನೋಡ್ತಾಯಿದ್ದೆ. ಅದನ್ನ ವೀಡಿಯೋ ಮಾಡ್ಕೊಂಡೆ. ನೋಡಿ ಮೀನು ಎಷ್ಟು ಚಿಕ್ಕ ಮೀನುಗಳು, ಏಡಿಕಾಯಿ ತುಂಬ ಚೆನ್ನಾಗಿತ್ತು. ಅಲ್ಲಿ ನಮ್ಮ ಅಣ್ಣ ಒಂದು ಫಿಶ್ ಚೆನ್ನಾಗಿತ್ತು ಅಂತಲ್ಲ ಅಂತ ಅಂದ್ಬಿಟ್ಟು ಅದನ್ನ ಬಿಡಿಸ್ತಾ ಇದ್ದ, ತೊಗೊಂಡೋಗೋಣ ಅಂತ. ನಾನು ಯಾಕೆ ತೊಗೊಂಡೋಗ್ತೆ, ಇಲ್ಲಿಂದ ಅಲ್ಲಿ ಹೋಗೋಕ್ಕಾಗತ್ತಾ ಅಂತ ಹೇಳ್ತಾಯಿದ್ದೆ. ನೋಡಿ ಏಡಿಕಾಯಿ ಚಿಕ್ಕ ಮೀನುಗಳೇ ಬೆಲೆಯಲ್ಲಿ ಬಿದ್ದಿತ್ತು. ಫಸ್ಟ್ ಟೈಮ್ ನಾನು ಬಲೆಯಲ್ಲಿ ನೋಡ್ತಾ ಇರೋದು, ಹಾಕಿರೋದು. ತುಂಬ ಚೆನ್ನಾಗಿತ್ತು. ಫಿಶ್ ಚಿಕ್ಕ ಮೀನು. ಮಕ್ಕಳೆಲ್ಲ ಅದನ್ನೇ ನೋಡೋಕೆ ನಿಂತ್ಕೊಬಿಟ್ಟಿದ್ರು ವೀಡಿಯೋ ಮಾಡೋಕ್ಕೆ. ನನ್ನ ತಂಗಿನೂ ಸಹ ವೀಡಿಯೋ ಮಾಡ್ತಿಲ್ಲ. ನೋಡಿ ನಮ್ಮ ಅಣ್ಣ ಫಿಶ್ನ ಬಿಡಿಸ್ತಾ ಇದ್ದ. ನಾನು ಯಾಂತಕ್ಕೋ ಮೀನು ಫಿಶ್ಶು ಅನ್ನೋದಕ್ಕೆ ಇರು ನೋಡೋಣ ಅಂತ ತೆಗೆದು ನೋಡ್ದೆ. ನಾನು ಬೇಡ ತೊಗೊಂಡೋಗೋದು, ಸತ್ತೋಗುತ್ತೆ ಅಂತ ಇನ್ನೊಂದು ತಮ್ಮ ಏಡಿಕಾಯಿನ ದಬಾಕ್ತಿದ್ದ. ಅದು ಹೇಗಿದೆ ಅಂತ ನೋಡೋಕ್ಕೆ ಅಂತ. ಫಿಶ್ಶು ಫುಲ್ ಬಿಡಿಸಿ ನೋಡ್ದೆ. ಚೆನ್ನಾಗಿತ್ತು. ಫಿಶ್ ಒಂಥರ ಡಿಫ್ರೆಂಟಾಗಿತ್ತು. ಚಿಕ್ಕ ಮೀನುಗಳೇ ಬಿದ್ದಿತ್ತು. ನೋಡಿ ಏಡಿಕಾಯಿ ಹೇಗಿದೆ. ಫಿಶ್ ಅಂತ ಮಕ್ಕಳೆಲ್ಲ ಫಿಶ್ ಅಂತ ನೋಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು ಅಂತ. ನಮ್ಮಣ್ಣ ಅದನ್ನ ಬಿಚ್ಚಿ ನೋಡ್ದೆ. ನನ್ನ ತಮ್ಮನೂ ಏನೋ ಮಾಡ್ತಾಯಿದ್ದ. ನೋಡಿ ಹೇಗಿತ್ತು ಮೀನು, ಚೆನ್ನಾಗಿದೆ ಅಲ್ವಾ, ಒಂಥರ ಡಿಫ್ರೆಂಟಾಗಿದೆ ಮೀನು. ಇನ್ನೂ ಉಸಿರಾಡ್ತಿತ್ತು. ನನ್ನ ಅಣ್ಣನ ಮಗಳಂತೂ ಮಣ್ಣಲ್ಲಂತೂ ಆಡ್ತಾನೆ ಇರೋದು ಚೆನ್ನಾಗಿ. ಸಾಂಗ್ ಹಾಕ್ತೀವಿ, ರೀಲ್ಸ್ ಮಾಡೋಣ ಅಂತ ನಮ್ಮ ಅಣ್ಣನ ಮಗಳು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದ್ಲು. ಹೇಗೆ ಡ್ಯಾನ್ಸ್ ಮಾಡ್ತಿದ್ರು ನೋಡಿ. ಡ್ಯಾನ್ಸ್ ಮಾಡ್ತಾ ನಮ್ಮ ಅಪ್ಪ ಅಮ್ಮಂಗೂ ತೋರಿಸ್ತಾ ಇದ್ಲು. ಅಜ್ಜಿ ತಾತ ಅಂತ ಕೂಗಿ ತೋರಿಸ್ತಾ ಇದ್ಲು. ನಮ್ಮ ಅಪ್ಪ ಆಡು ಅಂತಿದ್ರು. ನಮ್ಮ ತಮ್ಮ ಅಂತೂ ವೀಡಿಯೋ ಮಾಡ್ತಿದ್ದ, ತಿರುಗು ಈ ಕಡೆಗೆ ಅಂದ್ಬಿಟ್ಟು. ನೋಡಿ ಡ್ಯಾನ್ಸು ಅಂದರೆ ಸಾಕು, ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾನೆ. ಇದೆಲ್ಲ ರೀಲ್ಸು ಮತ್ತು ವೀಡಿಯೋಸ್ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಫೋಟೋ ತೊಗೊಂಡು ಉಡುಪಿಗೆ ಹೋಗೋಷ್ಟರಲ್ಲಿ ನೈಟ್ ಆಗಿತ್ತು. ಅಲ್ಲೂ ಸ್ವಲ್ಪ ಹೋಗಿ ನೈಟಲ್ಲಿ ದರ್ಶನ ಮಾಡಿಕೊಂಡು ಮುಗಿಸ್ಕೊಂಡು ನೆಕ್ಸ್ಟು ಶೃಂಗೇರಿಗೆ ಹೋಗೋ ಪ್ಲ್ಯಾನ್ ಇತ್ತು. ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇದೆಲ್ಲ ರೂಮ್ಸ್ಗಳು ಇರೋದು. ತುಂಬ ಚೆನ್ನಾಗಿ ದೊಡ್ಡದಾಗಿ ಕಟ್ಟಿದ್ರು. ಮುಂಚೆ ಈ ಕಡೆ ಇರಲಿಲ್ಲ ಎಂಟ್ರೆನ್ಸಿಂಗು, ಆ ಕಡೆ ಇತ್ತು ಎಂಟ್ರೆನ್ಸಿಂಗು. ಈಗ ಈ ಕಡೆ ಬಿಟ್ಟಿದ್ದಾರೆ. ತುಂಬ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಊಟಕ್ಕೆ ಮತ್ತು ದರ್ಶನಕ್ಕೆ ಒಂದೇ ಲೈನೆಲ್ಲ ಬಿಟ್ಟಿದ್ದಾರೆ. ತುಂಬ ರಶ್ ಇತ್ತು, ಆದರೂ ಹೋದ್ವಿ. ಸೊ ಅಲ್ಲೇ ಒಂದು ಪ್ರೋಗ್ರಾಮ್ ನಡೀತಿತ್ತು, ಭರತನಾಟ್ಯಂ ಪ್ರೋಗ್ರಾಮ್ ನಡೀತಿತ್ತು. ತುಂಬ ಚೆನ್ನಾಗಿತ್ತು. ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಕೊಂಡೆ, ಆದರೂ ಹೋಗಿ ಮಾಡ್ಬೋದು ಅಂತಂದರು. ಹಾಗೆ ಮಾಡಿದೆ. ಚೆನ್ನಾಗಿ ಭರತನಾಟ್ಯ ಮಾಡಿದರು. ಸೆಟ್ಟು ಸಹ ತುಂಬ ಚೆನ್ನಾಗಿತ್ತು, ತೋರಿಸ್ತೀನಿ ನಿಮಗೆ. ಜನನೂ ಸುಮಾರಾಗಿ ಜನ ನೋಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ರು ಭರತನಾಟ್ಯ. ಯಾರು ಅಂತ ಗೊತ್ತಿಲ್ಲ, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಸೆಟ್ ಆಗಿರು. ನೋಡಿ ಹೇಗೆ ಕಾಣ್ತಿದೆ ಸೆಟ್ಟು, ತುಂಬ ಚೆನ್ನಾಗಿತ್ತು ಸೆಟ್. ಇಷ್ಟ ಆಯ್ತು ನನಗೆ. ಸ್ವಲ್ಪ ಜನ ನೋಡ್ತಾಯಿದ್ರು. ತುಂಬ ಚೆನ್ನಾಗಿ ಭರತನಾಟ್ಯ ಹಾಡಿದ್ರು. ಅದನ್ನು ಮುಗಿಸ್ಕೊಂಡು ದರ್ಶನ ಮಾಡೋಣ ಅಂತ ಹೋದ್ವಿ. ಒಂದು ಲೈನು ದರ್ಶನ ಇತ್ತು, ಒಂದು ಲೈನ್ ಊಟ ಇತ್ತು. ಹಾಗೆ ನಡ್ಕೊಂಡು ಹೋದ್ವಿ. ಅಮ್ಮ ಈಗ ಅಲ್ಲಿ ಸ್ವಲ್ಪ ನಡೆಯೋಕ್ಕಾಗಲ್ಲ, ಅವ್ರಿಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ ಇದೆ. ನೋಡಿ ಈ ವಿಗ್ರಹಗಳು ಏನು ಚೆನ್ನಾಗಿದೆ. ಅದಕ್ಕೆ ಡೈರೆಕ್ಟ್ ದರ್ಶನ ಸಿಕ್ತು ಅಮ್ಮಂಗೆ. ನಾವು ಸ್ವಲ್ಪ ಕ್ಯೂವಲ್ಲಿ ಹೋದ್ವಿ. ಕ್ಯೂವಲ್ಲಿ ಹೋಗ್ತಾ ಆಮೇಲೆ ಏನಂದರು,
ಊಟ ತಿಂದ್ಬಿಡಿ, ದರ್ಶನ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದರು. ಇಲ್ಲ ನಾವು ಫಸ್ಟ್ ದರ್ಶನ ಮಾಡಿಬಿಡೋಣ, ನೋಡೋಣ ಎಷ್ಟು ಜನ ಇದ್ದಾರೆ ಅಂತ ಹೋದ್ವಿ. ತುಂಬ ಜನ ರಶ್ ಇದ್ದರು. ಅದಕ್ಕೆ ರಿಟರ್ನ್ ಬಂದು ನಾವು ದರ್ಶನ ಆಮೇಲೆ ಮಾಡೋಣ, ಊಟ ಮಾಡಿಬಿಡೋಣ ಅಂತ ಬಂದ್ವಿ. ಊಟಕ್ಕೆ ಹೋಗಿ ನೋಡಿ ಎಷ್ಟು ಜನ ಇದ್ದಾರೆ. ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡ್ವಿ. ನೋಡಿ ಊಟ ಮುಗಿಸ್ಕೊಡ್ತಾ ಹೋಗ್ತಾ ನನಗಲ್ಲಿ ನಾಮಫಲಕಗಳಿತ್ತು, ತುಂಬ ಚೆನ್ನಾಗಿ ಹಾಕಿದ್ರು ನಾಮಫಲಕಗಳು. ಒಂದೊಂದು ಪದಗಳು ಚೆನ್ನಾಗಿತ್ತು. ನೋಡಿ ಕೃಷ್ಣನ ದರ್ಶನ ಮಾಡ್ಕೊಳ್ಳಿ, ಇಲ್ಲೇ ಒಳಗಡೆ ನಾವು ವೀಡಿಯೋ ಮಾಡೋಕ್ಕಾಗಲ್ಲ, ಇಲ್ಲೇ ನೋಡ್ಕೊಬಿಡಿ, ಕೃಷ್ಣನ ದರ್ಶನ ಮಾಡ್ಕೊಳ್ಳಿ. ಅಲ್ಲ ಹಾಕಿರೋ ಒಂದೊಂದು ನಾಮಫಲಕಗಳು ತುಂಬ ಚೆನ್ನಾಗಿ ಇತ್ತು, ಅರ್ಥಪೂರ್ಣಕವಾಗಿ ಇತ್ತು. ಒಂದೊಂದು ನೋಡಿ, ನಿಮಗೆ ಟೈಮ್ ಇದ್ದರೆ ಒಂದೊಂದು ಫಲಕದ ಹಾಕಿದ್ರೆ ನಾನು ನಿಧಾನಕ್ಕೆ ಅದಕ್ಕೆ ವೀಡಿಯೋಸ್ ಹಾಕಿದೆ, ಒಂದೊಂದು ಓದ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ, ಅರ್ಥಪೂರ್ಣಕವಾಗಿದೆ. ಹಾಗೆ ಅಲ್ಲಿ ಊಟ ಮುಗಿಸ್ಕೊಂಡು ನಾವು ದರ್ಶನ ಮಾಡಿದ್ವಿ. ದರ್ಶನವೂ ಸಹ ಬೇಗ ಆಯಿತು. ನಾವು ಇಲ್ಲಿ ಊಟಕ್ಕೆ ಕೂತಿದ್ರೆ ಅಲ್ಲಿ ದರ್ಶನದಲ್ಲಿ ಖಾಲಿ ಆಗಿದ್ರು ಜನ ಎಲ್ಲ ಬಂದುಬಿಟ್ಟಿದ್ರಲ್ಲ ಇಲ್ಲಿ ಊಟಕ್ಕೆ, ಅದಕ್ಕೆ ಹಾಗೆ ಅಂತೂ ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ನೆಕ್ಸ್ಟು ಶೃಂಗೇರಿಗೆ ಹೋಗೋ ಪ್ಲ್ಯಾನ್ ಇತ್ತು, ನೈಟೇ ಹೋದ್ವಿ. ಈಗ ಫೋಟೋಸ್ ಎಲ್ಲ ಹಾಕಿರ್ತೀನಿ ಟ್ರಿಪ್ದು. ಇದು ಭಾಗ 1 ಆಗಿರುತ್ತೆ. ನೆಕ್ಸ್ಟ್ ಭಾಗ 2 ಅಲ್ಲಿ ನಿಮಗೆ ನೆಕ್ಸ್ಟಿನ ಟ್ರಿಪ್ಪದ ವೀಡಿಯೋ ಸಹ ಹಾಕ್ತೀನಿ. ಓಪ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಸಹ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.